ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯದಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಘಟ್ಟ ಅಥವಾ ಅವಸ್ಥೆ ಅತ್ಯಂತ ಶ್ರೇಷ್ಠ ಆದದು. ಹೊಸ ಕಾವ್ಯಗಳ ಉದಯ, ಹೊಸ ಸಾಹಿತ್ಯಗಳ ಮನ್ವಂತರ. ಈ ಅವಧಿಯಲ್ಲಿ ಹೊಸ ಸಾಹಿತ್ಯ ಪ್ರಕಾರಗಳಿಗೆ ನಾಂದಿಯಾದದ್ದು ವಚನ ಸಾಹಿತ್ಯ. ಜೇಡರ ದಾಸಿಮಯ್ಯನಿಂದ ಮೊದಲುಗೊಂಡು ಬಸವಾದಿ ಎಲ್ಲ ಪ್ರಮುಖರ ವಚನಕಾರರಿಂದ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಭಾರತೀಯ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ವಿಶ್ವ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತಂದರೆ ತಪ್ಪಾಗಲಾರದು. ಇಂತಹ ವಚನಕಾರರ ಸಾಲಿನಲ್ಲಿ ಅನೇಕ ಮಹಿಳಾ ವಚನಗಾರ್ತಿಯರು ಸಾಹಿತ್ಯವನ್ನು ರಚನೆ ಮಾಡಿದ್ದು, ವಚನಗಳನ್ನು ರಚನೆ ಮಾಡಿದ್ದು ನಮಗೆ ತಿಳಿದು ಬರುತ್ತದೆ. ಅಕ್ಕ ಮಹಾದೇವಿಯ ನಂತರ ಹಲವಾರು ವಚನಗಳನ್ನು ರಚನೆ ಮಾಡಿದ್ದಾರೆ ಎಂಬ ಮಾತುಗಳ ಮಧ್ಯೆ ಶ್ರೇಷ್ಠವಾದಂತಹ ವಚನಗಳನ್ನು ಕೊಟ್ಟಂತಹ ಹೆಗ್ಗಳಿಕೆ ಐದಕ್ಕಿ ಲಕ್ಕಮ್ಮಳಿಗೆ ಸಲ್ಲುತ್ತದೆ. ಐದಕ್ಕಿ ಮಾರಾಯನ ಧರ್ಮಪತ್ನಿಯಾಗಿರ್ತಕ್ಕಂತಹ ಐದಕ್ಕಿ ಲಕ್ಕಮ್ಮ ನೂರಾರು ವಚನಗಳನ್ನು ರಚಿಸಿದ್ದಾಳೆ ಎಂಬ ವದಂತಿಗಳು ಇದ್ದರೂ ಇಲ್ಲಿವರೆಗೆ 25 ವಚನಗಳು ನಮಗೆ ಉಪಲಬ್ಧವಾಗಿದ್ದವು. ಇಂತಹ ಐದಕ್ಕಿ ಲಕ್ಕಮ್ಮಳ ಒಂದಿಷ್ಟು ಧ್ವನಿ ಮುದ್ರಣ ಪಾಠವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ತಮ್ಮ ಪದವಿ ಅಧ್ಯಯನಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನಕ್ಕೆ, ಜ್ಞಾನದಾಹವನ್ನು ತೀರಿಸುವಲ್ಲಿ ಈ ಒಂದು ಧ್ವನಿ ಮುದ್ರಣ ಪಾಠ ಸಹಾಯಕಾರಿ ಆಗುತ್ತದೆ ಅನ್ನೋದನ್ನು ಭಾವಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರು, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ಧ್ವನಿ ಮುದ್ರಣ ಪಾಠಗಳು, ನೇಮಕಾತಿ ಪ್ರಕಟಣೆಗಳು, ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಬನ್ನಿ ಐದಕ್ಕಿ ಲಕ್ಕಮ್ಮ ಜೀವನ ಚರಿತ್ರೆ ಮತ್ತು ವಚನಗಳ ಕುರಿತು ತಿಳಿದುಕೊಳ್ಳೋಣ. ವಚನಗಾರ್ತಿ ಐದಕ್ಕಿ ಲಕ್ಕಮ್ಮಳ ಜೀವನ ಚರಿತ್ರೆ ಮಾಹಿತಿ ಬಹಳಷ್ಟು ಅಸ್ಪಷ್ಟವೆಂದೇ ನಾವು ಭಾವಿಸಬೇಕು. ದೊರಕಿದಂತಹ ಆಧಾರಗಳಿಂದ, ಸಂಶೋಧನೆಗಳಿಂದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು. ಕಾಲಮಾನದ ಮಾಹಿತಿ ಅಸ್ಪಷ್ಟವಾಗಿದ್ದರೂ 12ನೇ ಶತಮಾನವೆಂದು ತಿಳಿದುಕೊಳ್ಳಬಹುದಾಗಿದೆ. ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮಳ ಸ್ವಗ್ರಾಮ ಅಮರೇಶ್ವರ ದೇವಾಲಯದಲ್ಲಿ ಸೇವೆ ಮಾಡುತ್ತಾ, ಬಡತನದಲ್ಲೂ ನಿಜತನದ ಕಾಯಕ ಮಾಡುತ್ತಾ ನಿಷ್ಠಾವಂತ ಕಾಯಕ ಶರಣೆಯರು ಆಗಿದ್ದರು. ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಂದ ಪ್ರಸಿದ್ಧರಾದಂತಹ ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮಳು ತಮ್ಮ ಸೇವೆಗೆ ಅನುಸಾರವಾಗಿಯೇ ಕಲ್ಯಾಣದಲ್ಲಿ ನೆಲೆಸಿರ್ತಕ್ಕಂತಹ ಬಸವಣ್ಣನಿಗೆ ಸೇವೆ ಮನಗಂಡಿತ್ತು. ಕಲ್ಯಾಣದಲ್ಲಿ ಇವರು ಅನುಭವ ಮಂಟಪದೊಳಗ ತಮ್ಮದೇ ಆದಂತಹ ಸ್ಥಾನಮಾನವನ್ನು ಪಡೆದುಕೊಂಡು ಶರಣರ ಅಂಗಳದಲ್ಲಿ ಸೇವೆಯನ್ನ ಮಾಡುತ್ತಾ, ಅಂದರೆ ಐದಕ್ಕಿಯನ್ನ ಆಯ್ದುಕೊಳ್ಳುತ್ತಾ ದಾಸೋಹಕದಲ್ಲಿ ತಮ್ಮದೇ ಆದಂತಹ ನಿಷ್ಪಕ್ಷಪಾತವಾದ ಸೇವೆಯನ್ನ ಮಾಡುತ್ತಿದ್ದರು. ಆಯ್ದಂತಹ ಅಕ್ಕಿಯನ್ನ ಶುಚಿಗೊಳಿಸಿ ಪರಿಶುದ್ಧಗೊಳಿಸಿ ಅನ್ನ ದಾಸೋಹದಲ್ಲಿ ಶರಣರ ಹಸಿವು ತಣಿಸುವ ಕಾಯಕದಲ್ಲಿ ನಿರತರಾಗಿದ್ದರು. ಇಂತಹ ಕಾಯಕ ಬಸವಣ್ಣರಿಗೆ, ಇತರ ಎಲ್ಲ ಬಸವಾದಿ ಪ್ರಮುಖರಿಗೆ ವೈಶಿಷ್ಟ್ಯಪೂರ್ಣವಾದಂತಹ ಇವರ ಪ್ರಶಂಸನೀಯ ಕಾರ್ಯವನ್ನು ಹೊಗಳುತ್ತಿದ್ದರು. ಹಾಗಾಗಿ ಐದಕ್ಕಿ ಲಕ್ಕಮ್ಮ ವಚನ ಸಾಹಿತ್ಯದಲ್ಲಿ ಇತರ ವಚನಗಾರ್ತಿಯರಂತೆ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಐದಕ್ಕಿ ಲಕ್ಕಮ್ಮಳ ನೂರಾರು ವಚನಗಳು ರಚನೆ ಮಾಡಿದ್ದರು. ಇಲ್ಲಿವರೆಗೆ ನಮಗೆ 25 ವಚನಗಳು ಮಾತ್ರ ಲಭ್ಯವಾಗಿದ್ದು, ಈ ಎಲ್ಲ ವಚನಗಳಿಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬ ಅಂಕಿತ ನಾಮದೊಂದಿಗೆ ಇರುವ ವಚನಗಳು ಉಪಲಬ್ಧವಾಗಿದ್ದವು. ಇಂತಹ ವಚನಗಳ ಪೈಕಿ ಒಂದು ವಚನವನ್ನ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈಸಕ್ಕಿ ಆಶೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಈ ಒಂದು ವಚನವನ್ನ ಅವಲೋಕನ ಮಾಡಿದಾಗ, ಶರಣರಾಗಿ ನಾವು ನಿರ್ಮಿತಿಯನ್ನು ಹೊಂದಿದ ನಂತರ ಆಸೆ ಎಂಬುದನ್ನ ಬಿಡಬೇಕು. ಈ ಲೌಕಿಕ ಸಮಾಜದಲ್ಲಿ ಆಸೆಯನ್ನು ಹೊಂದಿದಂತಹ ವ್ಯಕ್ತಿ ಯಾರು ಅಂತಂದ್ರೆ, ಲೌಕಿಕ ಜೀವನದ ಮೇಲೆ ವ್ಯಾಮೋಹವನ್ನು ಹೊಂದಿದಂತಹ ದೊಡ್ಡ ಪದವಿ ಉಳ್ಳಂತಹ ಅರಸರಿಗೆ, ರಾಜರಿಗೆ, ಮಹಾರಾಜರಿಗೆ ಹಾಗೂ ಸಂಸಾರಿಕ ಬದುಕಿನಲ್ಲಿ ಸಂಬಂಧಗಳ ಮೇಲೆ
ವ್ಯಾಮೋಹವನ್ನು ಹೊಂದಿದಂತಹ ಇತರ ಸಾಮಾಜಿಕ ನಾಗರಿಕರಿಗೆ. ಇಂತಹ ಆಸೆ ಯಾರಿಗೆ ಇಲ್ಲ ಅಂತಂದ್ರೆ ಶಿವಭಕ್ತರಾಗಿ ಶಿವನ ಅನುಗ್ರಹವನ್ನೇ ನಿರೀಕ್ಷೆ ಮಾಡುವಂತಹ ಶಿವಶರಣರಿಗೆ, ಸಾಮಾನ್ಯ ಶರಣರಿಗೆ ಆಸೆ ಇಲ್ಲ ಎಂಬುದನ್ನ ಐದಕ್ಕಿ ಲಕ್ಕಮ್ಮ ಈ ಒಂದು ವಚನದ ಮೂಲಕವಾಗಿ ವ್ಯಕ್ತಪಡಿಸುತ್ತಿದ್ದಾಳೆ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ರೋಷೋಪ ಇವೆಲ್ಲವೂ ಯಮದೂತರಿಗೆ ಮಾತ್ರ. ಅಂದ್ರೆ ಸಮಾಜದಲ್ಲಿ ಅರ್ಷಡ್ ವರ್ಗಗಳನ್ನ, ವಿಷಯ ಸುಖಗಳನ್ನ ಹೊಂದಿದಂತಹ ವ್ಯಕ್ತಿಗಳಿಗೆ ರೋಷ, ಆವೇಶ, ಕಾಮ, ಮೋಹ, ಮದ, ಮತ್ಸರಗಳೆಂಬ ಅರ್ಷಡ್ ವರ್ಗಗಳನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಎಲ್ಲ ಚಟುವಟಿಕೆಗಳು ಇರುತ್ತವೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಅಜಾತರಿಗೆ ಉಂಟೆ ಅಯ್ಯ. ಸಾಮಾನ್ಯ ಶಿವಶರಣರಿಗೆ, ಲೌಕಿಕ ವ್ಯಾಮೋಹವನ್ನ ತೊರೆದಂತಹ ವ್ಯಕ್ತಿಗಳಿಗೆ, ಸಾಮಾಜಿಕ ಸಂಬಂಧಗಳನ್ನು ಕಡಿದುಕೊಂಡಂತಹ ವ್ಯಕ್ತಿಗಳಿಗೆ, ಅಜಾತರಿಗೆ ರೋಷ ಇರುವುದಿಲ್ಲ. ಅವರ ನಿರ್ಮಿತವಾದಂತಹ ಮನಸ್ಸು, ಅವರ ಆತ್ಮ ಎಂದಿಗೂ ಸಮಾಧಾನದಿಂದ ಇರುತ್ತದೆ ಅನ್ನುವುದನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಖಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು. ಇಂತಹ ಶಿವಶರಣರಿಗೆ ಯಾವುದೇ ರೀತಿಯಾದಂತಹ ವಸ್ತುಗಳ ಮೇಲೆ, ನಿರ್ಜೀವ ವಸ್ತುಗಳಾಗಿರ್ಬೋದು, ಸಜೀವ ವಸ್ತುಗಳಾಗಿರ್ಬೋದು, ಅವುಗಳ ಮೇಲೆ ವ್ಯಾಮೋಹವನ್ನ ಹೊಂದಬಾರದು. ವ್ಯಾಮೋಹ ರಹಿತವಾದಂತಹ ಜೀವನವನ್ನ ನಡೆಸಬೇಕು ಅನ್ನುವುದನ್ನ ಐದಕ್ಕಿ ಲಕ್ಕಮ್ಮ ಈ ಒಂದು ವಚನದ ಮೂಲಕವಾಗಿ ವ್ಯಕ್ತಪಡಿಸುತ್ತಿದ್ದಾಳೆ. ಅಂದರೆ ಬಸವಣ್ಣ ಕೊಡುವಂತಹ ಅಕ್ಕಿಯ ಹೆಚ್ಚಿನ ಪ್ರಮಾಣವು ನಮಗೆ ಸಲ್ಲದು ಅನ್ನತಕ್ಕಂತಹ ಒಂದಿಷ್ಟು ವಿಚಾರ ಈ ಒಂದು ವಚನದ ಮೂಲಕವಾಗಿ ನಮಗೆ ತಿಳಿದು ಬರುತ್ತದೆ. ಈ ಸಖಿ ಯಾಕೆ ನಿಮಗೇಕೆ ಅಂದರೆ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಣ್ಣಗೆ ತಮ್ಮ ಸತಿಪತಿಗಳ ಮಧ್ಯೆ ನಡೀತಕ್ಕಂತಹ ಸಂಭಾಷಣೆ ಅನ್ನುವುದನ್ನ ನಾವು ಇಲ್ಲಿ ಅರಿತುಕೊಳ್ಳಬೇಕಾಗುತ್ತದೆ. ಕೊಟ್ಟಂತಹ ಅಕ್ಕಿ ಪ್ರಮಾಣ ನಮಗೆ ಎಷ್ಟು ಸಲ್ಲಬೇಕೋ ಅಷ್ಟೇ ಸಲ್ಲಬೇಕು. ಉಚಿತವಾಗಿ ನಮಗೆ ಸಿಗುವಂತಹ ಪಡಿ ಪದಾರ್ಥಗಳು ಬೇಡ. ಅದು ಅನುಭವ ಮಂಟಪದಲ್ಲಿ ಇರ್ತಕ್ಕಂತಹ ಶರಣರಿಗೆ, ನವ ಶರಣ ಸಮಾಜದ ವ್ಯಕ್ತಿಗಳಿಗೆ ಮಾತ್ರ ಅದು ಸೀಮಿತ. ಅವರು ಕೊಡುವಂತಹ ಉಡುಗೊರೆ, ಅವರು ಕೊಡುವಂತಹ ಉಚಿತ ಎಲ್ಲ ಪ್ರಸಾದಗಳು ನಮಗೆ ಯೋಗ್ಯವಲ್ಲ. ಅದು ನಮ್ಮನ್ನ ಪರೀಕ್ಷಿಸಲು, ಪ್ರಮಾಣೀಕರಿಸಲು ಕೈಗೊಂಡಂತಹ ವ್ಯವಸ್ಥೆ ಆಗಿದೆ ಅನ್ನೋದನ್ನ ಇಲ್ಲಿ ಐದಕ್ಕಿ ಲಕ್ಕಮ್ಮ ತನ್ನ ಪತಿ ಐದಕ್ಕಿ ಮಾರಯ್ಯನಿಗೆ ಹೇಳುವಂತಹ ಒಂದು ವಿಶೇಷ ರೀತಿಯಾದಂತಹ ಮಾರ್ಗದರ್ಶನ, ಸಲಹೆ ಎಂಬುದನ್ನ ವ್ಯಕ್ತಪಡಿಸುತ್ತಿದ್ದಾಳೆ. ನಮ್ಮ ಯೋಗ್ಯತೆಗೆ, ನಮ್ಮ ಅರ್ಹತೆಗೆ, ನಮ್ಮ ವೃತ್ತಿಗೆ, ನಮ್ಮ ದಕ್ಷತೆಗೆ ಎಷ್ಟು ಸಲ್ಲಬೇಕೋ ಅಷ್ಟೇ ಅಕ್ಕಿಯನ್ನ ನಾವು ಪಡೆದುಕೊಳ್ಳಬೇಕು. ಉಳಿದೆಲ್ಲ ಅಕ್ಕಿಯನ್ನ ಆ ದಾಸೋಹಕ್ಕೇನೆ ಕೊಡಬೇಕು ಅಂತ ಕೇಸಿ ತನ್ನ ಪತಿ ಮಹಾಶಯ ಐದಕ್ಕಿ ಮಾರಯ್ಯನಿಗೆ ಮರಳಿ ಕಳಿಸಿದಾಗ ಬಸವಣ್ಣನ ದೃಷ್ಟಿಕೋನದಲ್ಲಿ ಇವರು ಎಂತಹ ದಕ್ಷತೆಯ ಶರಣರು, ಶಿಸ್ತುಬದ್ಧವಾದಂತಹ ಜೀವನವನ್ನ ನಡೆಸುವಂತಹ ಶಿವಶರಣರು ಅನ್ನುವುದನ್ನ ಬಸವಣ್ಣ ಇಲ್ಲಿ ಇವರನ್ನ ಪ್ರಶಂಸೆಗೆ ಒಳಪಡಿಸುತ್ತಿದ್ದಾನೆ. ಅಂದರೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ. ಇದು ನಮ್ಮನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಸಂದರ್ಭ ಎಂದು ಅರಿತಂತಹ ಐದಕ್ಕಿ ಲಕ್ಕಮ್ಮ ತಮಗೆ ಸಲ್ಲದೆ ಇರತಕ್ಕಂತಹ ಯಾವುದೇ ವಸ್ತು ಆಗಿರಲಿ ಅದು ಮರಳಿ ಕೊಡಬೇಕು ಅನ್ನುವುದು ಇವರಿಬ್ಬರಲ್ಲಿ ಇರತಕ್ಕಂತಹ ಒಂದು ಹೊಂದಾಣಿಕೆಯ ಗುಣ ಸ್ವಭಾವ. ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕದಲ್ಲಂತಹ ವಸ್ತುಗಳನ್ನ ನಾವು ಯಾವುದೇ ರೀತಿಯಿಂದಲೂ ಸ್ವೀಕರಿಸಬಾರದು. ಅದು ಉಚಿತವೇ ಆಗಿರಲಿ, ಮತ್ತೊಂದೇ ಆಗಿರಲಿ, ಯಾವುದೇ ಆಗಿರಲಿ, ನಮಗೆ ಅರ್ಹತೆ ಇಲ್ಲದನ್ನುವುದನ್ನ ನಾವು ಖಂಡಿತವಾಗಿಯೂ ತಿರಸ್ಕಾರ ಮಾಡಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ವಸ್ತು ನಮಗೆ ಉಚಿತವಾಗಿ ದೊರಕುತ್ತಿದೆ ಅಂತಂದ್ರೆ ನಮಗೂ ಇರಲಿ, ನಮ್ಮ ಮಕ್ಕಳಿಗೂ ಇರಲಿ ಅಂತಕ್ಕಂತಹ ಆಶಾಭಾವನೆಯನ್ನ ಹೊಂದಿದಂತಹ ಶರಣರನ್ನೇ, ಪ್ರಜೆಗಳನ್ನೇ ಇಂದಿನ ದಿನಮಾನಗಳಲ್ಲಿ ನಾವು ಕಾಣುವಂತಹ ಪ್ರಸಂಗವಾಗಿದೆ. ಹೀಗೆ ದೊರಕಿದಂತಹ ಐದಕ್ಕಿ ಲಕ್ಕಮ್ಮಳ 25 ವಚನಗಳಲ್ಲಿ ನೇರವಾದ, ನಿಷ್ಠುರವಾದ ಕಾಯಕದ ವಿಷಯವನ್ನೇ ಕುರಿತಾದಂತಹ ವಚನಗಳು ನಮಗೆ ಲಭ್ಯವಾಗಿದ್ದೆವು. ಆ ಲಭ್ಯತೆಯಲ್ಲಿ ಈ ವಚನವು ಒಂದಾಗಿದೆ. ಹಾಗಾಗಿ ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಕಾಯಕದ ಮಹತ್ವವನ್ನ ತಮ್ಮ ವಚನಗಳ ಮೂಲಕವಾಗಿ ಸಾದರಪಡಿಸುತ್ತಾ, ಕಾಯಕ ನಿಷ್ಠನಾದಂತಹ ವ್ಯಕ್ತಿ ಯಾವುದೇ ರೀತಿಯಾದಂತಹ ನಿರ್ಭಯವಾಗಿ, ನಿರ್ಭೀತಿಯಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಕಾಯಕದಲ್ಲಿಯೇ, ವೃತ್ತಿಯಲ್ಲಿಯೇ ಶಿವನನ್ನ ಕಾಣಬೇಕು, ಅಮರೇಶ್ವರನ್ನ ಕಾಣಬೇಕು ಅನ್ನುವಂತಹ ಸಲಹೆಯನ್ನ
ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯರ ವಚನಗಳಿಂದ ನಮಗೆ ತಿಳಿದು ಬರುತ್ತದೆ. ಈ ರೀತಿಯಾದ ಐದಕ್ಕಿ ಲಕ್ಕಮ್ಮಳ ಒಂದಿಷ್ಟು ಜೀವನ, ಆಕೆಯ ವಚನಗಳ ವೈಶಿಷ್ಟ್ಯತೆಗಳನ್ನ ಈ ಒಂದು ಅವಧಿಯೊಳಗ ತಿಳಿದುಕೊಂಡಂತಾಯಿತು. ಇದರ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದ್ದು, ಮತ್ತಷ್ಟು ಮಗದಷ್ಟು ವಚನಕಾರರ ಬಗ್ಗೆ, ಸಾಹಿತ್ಯದ ಬಗ್ಗೆ ಧ್ವನಿ ಮುದ್ರಣ ಪಾಠಗಳನ್ನ ತಮಗೆ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.